ಹ್ಮ್ ಆಹಾ ಮೃಷ್ಟಾನ್ನ ಭೋಜನ ಸುಶೀಲಾ ಅಡುಗೆ ಮಾತ್ರ ಏನು ರುಚಿಯಾಗಿ ಮಾಡ್ಕೊಂಬಂದಿದೀಯ. ನಿನ್ ಕೈ ರುಚಿನೇ ಕಣೆ. ನಮ್ಮ ಬೀದಿಗೆ ನಿಂತರು ಅಡುಗೆ ಮಾಡಾರೆ ಯಾರು ಇಲ್ಲ ಕಣೆ. ಎಷ್ಟು ರುಚಿಯಾಗಿ ಮಾಡ್ತೀಯ. ಅದಕ್ಕೆ ಬಿಡು ಗುಂಡಜ್ಜಿ ರುಚಿಯಾಗಿ ಅಡುಗೆ ತಿಂದಂಗೆ ಊದ್ಕೊಂಡಿರೋದು. ಯಾರ ನೋಡ್ದೆ ಅವಳನ್ನ ನನಗೆ ತಿಂದು ಊದ್ಕೊಂಡೈತೆ ಗುಂಡಜ್ಜಿ ಅಂತ ಹೇಳ್ತಾಳೆ. ಅಯ್ಯೋ 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 ಮಾರೈತಿ, ನಾನು ಇರೋದೇ ಹಿಂಗೆ ಕಣೆ ಗುಂಡಿಗೆ. ನಾನು ಸಣ್ಣಳಿದ್ದಾಗಿಂದ ಗುಂಡಿಗೆ ಬೆಳಗ್ಗೆ ಬಂದಿರೋದು. ನಾನು ಏನು ಈಗ ಈ ಅಮ್ಮ ಅಡುಗೆ ಮಾಡಾಕಿಲ್ಲ ಅಂತ ಹೇಳಿ ಗುಂಡಾಗಿದ್ದೀನಿ ಅಂತ ಅನ್ಕೋಬೇಡ. ಅಜ್ಜಿ ಇವನ ತಮಾಷೆಗಂಗೆ ಒಂದು ಬಿಡು, ಅದಕ್ಕಂಗೆ ಸಿಟ್ಟು ಮಾಡ್ಕೊಂಡಿಯ. ಮತ್ತೆ ಇಂಥ ರುಚಿಯಾಗಿ ಅಡುಗೆ ಮಾಡ್ತಾಳಲ್ಲ ಸುಶೀಲಾ, ಅದಕ್ಕೆ ಹಂಗೆ ಒಂದೇ ಆಟಯ್ಯ. ಅಯ್ಯೋ ಅಯ್ಯೋ ಅದ್ಯೋ ನಂಗೆ ಒಂದೇ ಸತಿ ಹಂಗ ಮುಷ್ಣಿ ಹಿಂಗೆ ಮಾಡ್ಕೊಂಡು ಹಂಗೆ ಸಿಟ್ಟು ಮಾಡ್ಕೊಂಬಿಟ್ಟಲ್ಲ, ಅದಕ್ಕೇನೆಯ. ಮತ್ತೆ ಸಿಟ್ಟು ಬರ್ದಲ್ಲ ಇರ್ತೇನೆ ಮತ್ತೆ. ನೀನ್ ನೋಡಿ ಹೆಂಗಂತೀಯ, ಇವನ್ ನನ್ನ ಹೊಸ್ತಾಗಿ ನೋಡ್ತಿದ್ದೀಯ ನೀನು. ನಾನು ಇದ್ದಂಗೆ ಅದೀನಿ, ನಾನು ಇರೋದೇ ಹಿಂಗೆ ಅಂತ ಗೊತ್ತಿದ್ದುವ ನೀನು ಹಿಂಗೆ ಮಾತಾಡ್ತೀಯಲ್ಲ, ಮತ್ತೆ ಇವತ್ತು ಸಿಟ್ಟು ಬರಕ್ಕಿನ. ಹೋಗ್ಲಿ ಬಿಡಜ್ಜಿ, ತಮಾಷೆಗಂಗೆ ಒಂದೇ. ಎಂತ ತಮಾಷೆನೆ ನಿಂದು ಇಂಥದ್ರಾಗೆಲ್ಲ. ಅಯ್ಯೋ ಹೋಗ್ಲಿ ಬಿಡಜ್ಜಿ, ಇವನ ಊಟ ರುಚಿಯಾಗೈತಿ ಅದಕ್ಕೆ ಹೆಂಗೆ ತಿಂದಂಗೆ ಆಗಿದೀವ ಅಂತ ಒಂದು ಏನೋ ತಮಾಷೆಗೆ. ಅಯ್ಯೋ ನೀನು ಅದಕ್ಕೆ ಸಿಟ್ಟು ಮಾಡ್ಕೊಂತೀಯಲ್ಲ, ಬಿಡು. ಇದೆ ಕೊನೆ, ಇನ್ನೊಂದ್ಕಿತ ಹಿಂಗೆಲ್ಲ ಮಾತಾಡ್ಬೇಡ ನೋಡು. ಅಯ್ಯೋ ಹೋಗ್ಲಿ ಬಿಡೆ ಮಗುಂಡು, ನೀನು ನೋಡೋದಿಕ್ ಗುಂಡುಗಾಗಿದೆಯಲ್ಲ, ನಿನಗೆ ಹಂಗೆ ತಮಾಷೆ ಮಾಡ್ಬೇಕು ಕಾಲು ಎಳೆಬೇಕು ಅಂತ ಅನ್ಸುತ್ತೆ, ಅದಕ್ಕೆ ಅವಳು ಆತಲ ಮಾಡ್ತಾ ಇದ್ದಾಳೆ ಬಿಡು. ಅವಳು ಯಾವಾಗ ಈಟೆ ಕಡೆ ರಂಗು, ನನ್ನಂತೂ ಈ ಆಡ್ಸೋದು ಆಡ್ಕೊಳ್ಳೋದು ಮಾತ್ರ ಬಿಡಕ್ಕಿಲ್ಲ. ಅದೇನೈತಿ ಅನ್ನೋ ನನಗಂತೂ ಯಾವಾಗ ನೋಡಿದ್ರು ಆರ್ತಿಕ್ ಸೊಸೆಗೆ ತಮಾಷೆ ಮಾಡ್ತಾರಲ್ಲ ಹಂಗೆ ಮಾಡ್ತಿರ್ತಾಳೆ. ಅಲ್ಕಣ್ ಗುಂಡಜ್ಜಿ, ನಿನಗೆ ಗೊತ್ತು ನಾನು ನಿನಗೆ ತಮಾಷೆ ಮಾಡ್ದಂಗೆ ಇನ್ಯಾರಿಗೆ ಮಾಡೇನಿ ಹೇಳು. ನೀನೊಂಥರ ನಮ್ಮ ಪ್ರೀತಿ ಗುಂಡಜ್ಜಿ, ನಾವು ಇವನ ತಮಾಷೆ ಮಾಡಿದ್ರು ಸಹಿಸ್ಕೊಂತೀಯ ನೊಕ್ತೀಯ, ಅದಕ್ಕೆಯ ಮತ್ತೆ ನಿನ್ನೆದ್ರಿಗೆ ತಮಾಷೆ ಮಾಡಿದ್ರೆ ಇನ್ಯಾರಾದ್ರಿ ಮಾಡಕತ್ತ ಹೇಳು. ಬಿಡ್ಬಡ್ಕಣ್ ಗುಂಡಜ್ಜಿ, ಯೋನನ ಹೇಳಿ ಕಾರಣ ಹೇಳಿ ನುಸ್ಕೊಳಕ್ ನೋಡ್ತಾಳೆ. ಅನ್ನೋದು ಅಂದ್ಬಿಟ್ಟೆ ಗುಂಡಜ್ಜಿಗೆ ಈಗ ಹೆಂಗಪ್ಪ ನುಸ್ಕೊಳ್ಳೋದು ಅಂತ ಹೇಳಿ ಪ್ಲಾನ್ ಮಾಡ್ತಾಳೆ. ಲೇ ಗಿರ್ಜಿ ಸುಮ್ಮನೆ ನಾನು ಯಾತ್ರ ಪಿಲಿಯನ್ ಮಾಡಕ್ ಹೋಗನೆ, ನಿನಗೆ ಗೊತ್ತಿಲ್ವೇ ನಾನು ಯಾವಾಗ್ಲೂ ಹಂಗೆ ತಮಾಷೆ ಮಾಡೋದು ಅಂತ ಹೇಳಿ. ನೀನ್ ನೋಡು ಹೆಂಗ ಹಾಕ್ಕೊಡ್ತೀಯ. ನಾನೆಲ್ಲ ಹಾಕ್ಕೊಡ್ತಿದ್ದೀನಿ ಇರೋದನ್ನೇ ಹೇಳ್ದೆ. ನೀನ್ ಯಾವಾಗ್ಲೂ ಈಟ ತಗ, ನಾನು ಎಲ್ಲರ ಸಂದಾಗಿರಕ್ ನೋಡಿದ್ರೆ ನಿನಗಂದು ಸಹಿಸಕ್ ಆಗಕ್ಕಿಲ್ಲ, ಅದಕ್ಕೆ ಹಂಗ ಆಡ್ತೀಯ. ಅದ್ಯಾವಾಗ ನಾನು ಹಂಗ್ ಮಾಡಿದ್ದೀನಿ, ಸುಮ್ನೆ ಇಲ್ದೇ ಇರೋದೆಲ್ಲ ಆರೋಪ ನನ್ನ ಮೇಲೆ ಓಡ್ಸಕ್ ಹೋಗ್ಬೇಡ. ಮಾಡೋದೆಲ್ಲ ನೀನು, ಹಾಕೋದೆಲ್ಲ ನನ್ನ ಮೇಲೆ ಹಾಕ್ತೀಯ. ಅಯ್ಯೋ 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 ಸಾಕು ನಿಲ್ಸಿ ಅಮ್ಮಯ್ಯ, ಒಂದೀಟ್ ಸಮಯ ಕೊಟ್ರೆ ಸಾಕು ಹಂಗೆ ಶುರು ಹಚ್ಕೊಂಡ್ಬಿಡ್ತಾರೆ ಹಂಗೆ ಜಗಳವ. ಅಯ್ಯೋ ಅಯ್ಯೋ ನನ್ನಿಂದ ಎಲ್ಲಿಗೆ ಮುಡ್ತು ಎಲ್ಲಿಂದ ಎಲ್ಲಿಗೆ ಹೋತು ಒಂದಂಗೆ ಅಲ್ಲಿ ತಕೊಂಡ್ಬಿಟ್ರು ಪಿರ್ಯಾದಿಗಳ್ನ. ಸುಮ್ಮನೆ ಉಣ್ತಿದ್ದೀರಿ ವಾಟ್ ತುಂಬ ಉಣ್ರಿ, ಇಲ್ದಿರೋದೆಲ್ಲ ಪಿರ್ಯಾದಿ ಏನಕ್ಕೆ ತಕ್ಕಂತೀರಿ. ಅಲ್ಕಣಿಗಿರ್ಜಿ ಅಕ್ಕಿ ನನಗೆ ಯಾವಾಗಿಂದ ನಿಂಗೆ ತಮಾಷೆ ಮಾಡ್ಕೊಂಡ್ ಬರ್ತದಾಳೆ. ಅದ್ರಲ್ಲಿ ನೀನ್ ಮಾತಾಡಕ್ ಹೋಗಿ ಮತ್ತೆ ಅವಳಿಗೆ ಹಂಗ ಅನ್ನಕ್ ಹೋಗಿಗೆ ಯಾಕೆ ತಮಾಷೆ ಮಾಡವಲ್ ಬಿಡು. ಇನ್ಯಾರಿಗೆ ಮಾಡಕ್ ಹೋಗಳು, ಯಾವಾಗಲೂ ನಾನು ತಮಾಷೆ ಮತ್ತೆ ಮಾಡಿಸ್ಕೊಂಡ್ ಮುಂದಿದ್ದೀನಿ ಹಂಗೆ ಮಾಡ್ತದಲ್ಲ ಆಟೆ. ಅದಕ್ಕೆ ಯಾಕೆ ನೀವಿಬ್ರು ಕಿತ್ತಾಡಕ್ ಹೋಗ್ತೀರ ಅನ್ಸ್ಕೊಂಡ ನಾನೀಯ ಸುಮ್ಮನೆ ಇದೀನಿ, ನೀವಿಬ್ರು ಕಿತ್ತಾಡ್ತೀರಾ. ಅದೆಲ್ಲ ಇರ್ಲಿ ಸುಮ್ಮನ್ರಿ. ಒಟ್ಟು ಉಂಡ್ಬಿಟ್ಟು ಇನ್ನೊಂದು ದಿವ್ಸ ಹೂ ಬಿಡ್ಸೋದು ಗಾಗಡ ಬಿಡ್ಸೋಣಂತ್ರಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಕೊಂಡು ಸುಮ್ಮನೆ ಸಮಯ ಯಾಕೆ ಹಾಳು ಮಾಡ್ತೀರಾ. ನಾನೇನು ಒಂದಲ್ ಕಣಜ್ಜಿ, ಅವಳೆಯ ಮೈ ಮೇಲೆ ಗುರ್ರನಂಗ್ ಬರ್ತಾಳೆ. ಅದಕ್ಕೆ ಹೇಳ್ದಕ್ಕೆ ನಾನು ಯಾವಾಗ ಗುರ್ರನಂಗ್ ಬಂದಿನಿ, ನಾ ಮಾತಾಡಕರ ಮಧ್ಯೆ ಬಾಯ ಕಳ್ಳಿ ಏನು ಈಗ ಮತ್ತೆ ನನಗೆ ಗುರ್ರನಂಗ್ ಬರ್ತಾಳೆ ಅಂತಾಳೆ. ನಾನೇನು ಅಲ್ಲಿ ನೋಡು ನೀನೇ. ಅಯ್ಯೋ ಸಾಕ್ತಿಲ್ಸೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಉಂಡ್ರೆ ಸರಿ ನೋಡು. ಅಲ್ಕಣತೆ ಬಾಯಿ ಮುಚ್ಕೊಂಡು ಉಣ್ಬೇಕಾ, ಅದೆಂಗೆ ಬಾಯಿ ಮುಚ್ಕೊಂಡು ಉಣ್ಣಕತ್ತೆ, ಬಾಯಿ ತೆಗಿದಲೆ. ಇವಳೊಬ್ಳು ಈಗ ಅವರಿಬ್ಬರು ಖ್ಯಾತಿ ಸುಧಾರಿಸೋದಾತು, ಇವಳು ಮಾತಾಡ್ತಾಳೆ ಮತ್ತೆ. ಅಯ್ಯಯ್ಯಯ್ಯ ನಿಮ್ಗೇನು ಮಾತಿಗೊಂದು ಅರ್ಥ ಕೊಡ್ಕೊಂಡು ಕುತ್ಕೊಳ್ಳ ನಾನು. ಅಲ್ಕಣತೆ ನಾನೇನು ತೋಪ್ ಮಾತಾಡ್ದೆ, ಬಾಯಿ ಮುಚ್ಕೊಂಡು ಉಂಡ್ರೆ ಮತ್ತೆ ಅಂತ ಒಂದೆಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಅದು ಹೆಂಗ್ ಉಣ್ಣಕ್ ಬರ್ತೈತೆ ಅಂತ ಕೇಳ್ದೆ. ಅದಕ್ಕೆ ರೇಗಾಡ್ತಿ ಕಣತ್ತೆ ನೀನಂತ್ರುವ. ಅಯ್ಯೋ 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 ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಬುದ್ಧಿ ಇಲ್ದೇರ ಸೊಸೆ ಕಟ್ಕೊಂಡ್ಬಿಟ್ಟು ಅನ್ಬೋಸದ್ ಬಂದ್ಬಿಟ್ಟತಿ. ಏನ್ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ, ಅದಕ್ಕೊಂದು ಇದಕ್ಕೊಂದು ಪ್ರಶ್ನೆಗಳು ಮುಂದಿರ್ತಾಳೆ ಉತ್ತರ ಕೇಳಕ್ಕೆ. ಸಾಕು ಮುಚ್ಚೆ ಬಾಯಿ, ಎಲ್ಲರೂ ಕಿಸ್ಬಿಟ್ರು ಅಲ್ಲ. ಅಲ್ಲಿ ಕಿಸಿಗೊಂದು ಬಿಟ್ಬಿಟ್ರೆ ಯಾರಿಗೂ ಬುದ್ಧಿನೇ ಇಲ್ಲ. ಮಾತಾಗ ಏನೋ ಮಾತಿಗೆ ಕಿತ್ತಾಡ್ತಾರೆ, ಮತ್ತೆ ಏನಾದ್ರು ಹೇಳಿದ್ರು ಅಲ್ಲೊಂದು ಕಿಸಿತಾರೆ. ಇವತ್ತೆಯಿಂದ ಎಲ್ಲರೂ ನೋಡಿ ನನ್ನ ನಗಂಗಾತು.
ಹಂಗಲ್ ಕಣಜಿ, ಸುಶೀಲಾ ನಿನ್ ಮಾತಿಗೆ ಬಾಯಿ ಮುಚ್ಕೊಂಡು ಹೆಂಗ್ ಉಣ್ಣೋದು ಅಂದ್ಲಲ್ಲ, ಅದು ನೆನ್ಸ್ಕೊಂಡು ನಗು ಬಂತ ಆಟೆ, ಅದಕ್ಕೆ ನೊಕ್ವಿ. ಒಳ್ಳೆ ಅತ್ತೆ, ಅತ್ತಿ ತೊಕ್ಕ ಸೊಸೆ, ಸೊಸೆ ತಕ್ಕ ಅತ್ತೆ, ಈಡು ಜೋಡು ಎರಡು ಸರಿಯಾಗವೆ. ರಂಗತ್ತೆ, ಇದ್ಯಾಕ್ ಬರೀ ಚಿತ್ರಾನ್ನ ಹಾಕಿಸ್ಕೊಂಡಿಯ? ಒಂದೆರಡು ರೊಟ್ಟಿನೂ ತಿನ್ನು, ರೊಟ್ಟಿ ಚೆನ್ನಾಗದವೆ, ರೊಟ್ಟಿ ಪಲ್ಯ ಚೆನ್ನಾಗಿ ಮಾಡಿದೀನಿ. ಅಯ್ಯೋ ಬೇಡ ಕಣೆಯವ ಸುಶೀಲಾ, ನನಗೆ ಈ ರೊಟ್ಟಿ ತಿನ್ನಕ್ ಆಗೋದಿಲ್ಲ. ಇತ್ತೀಚೆಗೆ ಈ ಹಲ್ಲು ತುಂಬಾ ನೋಯ್ತಾ ಇದೆ, ರೊಟ್ಟಿನ ಜಗಿದಕ್ ಆಗೋದಿಲ್ಲ. ತುಂಬಾ ಗಟ್ಟಿ ಇದ್ಲೆ ತುಂಬಾ ಹಲ್ಲು ಬಂದ್ಬಿಡುತ್ತೆ. ನಂಗೆ ಈ ಚಿತ್ರಾನ್ನನೇ ಸಾಕು, ನಂಗೇನು ಬೇಳೆ ಬೇಡ ಕಣೆಯಮ್ಮ. ನೀವೆಲ್ಲ ಊಟ ಮಾಡಿ, ನಾನು ಚಿತ್ರಾನ್ನನೇ ತಿಂತೀನಿ. ಅಲ್ಕಣಜಿ, ನೋಡಕ್ಕಿನ ಹುಡುಗಿದ್ದಂಗದಿಯಾ? ಅಲ್ಲ ಈಟ್ಗಡೆ ಹಲ್ಲು ನೋವು ಬಂತೆ, ಹಂಗಾದ್ರೆ ವಯಸ್ಸಾಗ್ಬಿಡ್ತು ಬಿಡಂಗಾರಿ. ಕುಂತ ನೋಡಿದ್ರೆ ಆರೇದು ಹುಡುಗಿ ಕುಣ್ದ ಕುಳಿತೀಯ, ಹಲ್ಲು ನೋವು ಬಂದ್ರೆ ಹೆಂಗಜ್ಜಿ? ಯಾಕ್ಲೇ ಅಮ್ಮ, ಈಗ ಗುಂಡುದಾಯ್ತು ಅಂತ ಹೇಳಿ ಈಗ ನನ್ನನ್ನು ಕಾಲು ಎಳಿತಾ ಇದ್ದಿಲ್ಲ? ನಾನು ನಿಮ್ ಕಾಲು ಎಳಿತಕ್ಕೆಲ್ಲ ಸಿಕ್ಕಾಕೊಳ್ಳಲ್ಲ, ನಾನು ಲಂಗು. ಈ ಬೆಂಗಳೂರು ಲಂಗು ಯಾಲ ಕಾಲು ಎಳೆತಕ್ಕೂ ಸಿಗಾಕೊಳ್ಳೋದಿಲ್ಲ. ಕಣಿಯಮ್ಮ, ನಾನು ಹುಡುಗಿನಿ, ಅಲೆಯದ ಹುಡುಗಿನಿ. ಆದ್ರೂ ನನಗೆ ಹಲ್ಲು ನೋವೆ, ಏನ್ ಮಾಡೋದು? ಇವಾಗೆಲ್ಲ ಚಿಕ್ಕ ವಯಸ್ಸಿಗೆ ಹಲ್ಲು ನೋವು ಬರಲ್ವಾ? ಹಂಗೆ ನನಗೂ ಬಂದಿದೆ ಅಂತ ಅನ್ಕೋ. ನನ್ಗೇನ್ ಮಹಾ ವಯಸ್ಸಾಗ್ಬಿಟ್ಟಿದೆ. ಅಯ್ಯೋ ರಂಗಜ್ಜಿ, ಇವಾಗೇನ್ ತಗ, ಅಲ್ಲಿ ಹೋದ್ರು ಹೊಲ್ ಸೆಟ್ ಹಾಕಿಸ್ಕೋಬಹುದು. ಇವಾಗಿನ ಕಾಲದಾಗೆ ಏನಿಲ್ಲ ಅಂದ್ರೂ ಅದನ್ನ ಹಾಕ್ಸ್ಕೋಬಹುದು ಬಿಡು. ಹಾಕಿಸ್ಕೊಂತ ಈ ತಟ್ಟೆ ತುಂಬಾ ಹಾಕಿಸ್ಕೊಂಡ್ ತಿಂದ್ಬಿಟ್ಟು ಹೋಗಿ ಬದುಕು ಮಾಡಿ ನಡಿ. ಅಲ್ಕಣಜ್ಜಿ, ನೀನು ಸುಶೀಲಾ ಅತ್ತೆ ಸೊಸೆ ಆಗ್ಬಾರ್ದಾಗಿತ್ತು, ನಾನು ನೀನು ಅತ್ತೆ ಸೊಸೆ ಆಗ್ಬೇಕಾಗಿತ್ತು. ಹೆಂಗಿರ್ತವಾಗ ಮಜಾ. ಅಯ್ಯೋ ನನ್ ಶಿವನೇ ಪರಮಾತ್ಮ, ದೇವ್ರು ತುಂಬಾ ದೊಡ್ಡ ಒಳ್ಳೇದ್ ಮಾಡಿ ನೋಡ್. ನಿನ್ನಂತ ಸೊಸೆ ಮಾಡ್ಕೊಂಡ್ ಬಿಟ್ಟಿದ್ರೆ ನನ್ ಕತೆ ಆಟೆ ಗೋವಿಂದ. ನಿನ್ನ ಹತ್ರ ದಿನ ಹೇಗಿ ಹೆಣ್ಗೆ ಎಡವಾಗಿ ಹೋಗ್ಬಿಡ್ತಿದ್ದೆ ನಾನು. ಹೆಂಗ ಈ ಅಮ್ಮಯ್ಯನ ತಂದು ದೇವ್ರು ಒಳ್ಳೆ ಕೆಲಸನೇ ಮಾಡಿದ್ದಾನೆ. ಬುಡಜ್ಜಿ, ಅರ್ಥ ಆಯ್ತು ನಿನ್ ಮಾತಿನ ಅರ್ಥ. ನಾನು ಒಳ್ಳೆ ಸೊಸೆ ಅಲ್ಲ ಅಂತ ಅಲ್ಲ? ಮತ್ತೆ ಇನ್ನೇನೆ ಅಜ್ಜಿ ಹೇಳ್ತಾ ಇರೋದು, ನಿನ್ನಂತ ಸೊಸೆ ಯಾರಿಗೂ ಬೇಡ ಅಂತಾನೆ ಹೇಳ್ತಾ ಇರೋದು. ಕೊಬ್ಬರಿಗೇಡಿ ಆಟೋ ಹತ್ತಾಗಕ್ಕಿಲ್ಲ ಇವಳಿಗೆ. ಗಿರ್ಜಿ, ನೀನ್ ಮುಚ್ಚಳೆ ಬಾಯ್ ಸಾಕು. ಸಿಕ್ಕರೆ ಸಾಕು, ಕಾಲೆಲ್ಲ ಕಾಯ್ತಾ ಇರ್ತಾಳೆ. ಯಾರ ಬಗ್ಗೆ ಏನೋ ಹೇಳ್ಬಿಟ್ರೆ ಅದೇ ಒಂದ್ ಸಿಕ್ಬಿಡ್ತತಿ ಮಾತಾಡಕ್ಕೆ. ಯೋನ ಮಾತಿಗಂಗೊನ್ನಪ್ಪ, ಯೋನ ಮಾತಿಗೆ ಆಡ್ ಕೇಳೋದು, ಇನ್ನೊಬ್ರು ಆಡ್ ಕೇಳೋದು ಅಂದ್ರೆ ಸಮಾಧಾನ ಆಗಕ್ಕಿಲ್ಲ ನಿನ್ಗಲ್ವೇ? ಲೇ ಪಾರಿ, ನನ್ ಮಾತಿನ ಅರ್ಥ ನೀನು ತುಂಬಾ ಮಾತಾಡ್ತೀಯ, ಬಾಯ್ ಬಡಿಕೆ ಅಂತ ಹೇಳಿದ್ದು. ಹಂಗಂತ ಹೇಳಿ ನೀನ್ ಕೆಟ್ಟಳು ಅಂತ ಹೇಳಿಲ್ಲ ನಾನು. ನೀನ್ ಯಾಕೆ ನಾನು ಅನ್ಕಂತೀಯ? ನನ್ಗೂ ನಿನ್ಗೂ ಈಡು ಜೋಡು ಸರಿ ಹೋಗ್ತಿರ್ಲಿಲ್ಲ. ನಾನ್ ಅತ್ತೆಯಾಗಿ ನೀನ್ ಸೊಸೆಯಾಗಿದ್ರೆ ನನ್ನವೇ ಮಾತು ನಿಲ್ಲಕ್ಕಿಲ್ಲ, ಜೊತೆಗೆ ನಿನ್ನೋ ಮಾತು ನಿಲ್ಲಕ್ಕಿಲ್ಲ. ಇಬ್ರು ಮಾತು ಸೇರ್ಕೊಂಡ್ರೆ ಏನ್ ಗತಿ ಆಗ್ತಿತ್ತು ಅಂತ ಯೋಚನೆ ಮಾಡಿ ಸಿದ್ದುದ್ದೆ ನೀನ್ ಒಳ್ಳೇದಾತು ಅಂತ ಹೇಳಿದ್ದು. ಹಂಗಂತ ಹೇಳಿ ನೀನ್ ಕೆಟ್ಟಳು ಅಂತ ಹೇಳಿಲ್ಲ ನಾನು. ಸುಮ್ನೆ ನೀನೇ ಅನ್ಕೋಬೇಡ. ಹಂಗ ಸರಿ ನೀನ್ ಹೇಳಿದ್ ನೋಡಿ ಅಯ್ಯೋ ನಾನು ಆಟನ್ ಕ್ಯಾಟ್ಸೋಸೇನ ಅಂತ ಅನ್ಕೊಂಡ್ಬಿಟ್ಟೆ. ಪ್ರಪಂಚದಾಗೆ ಯಾರೇನ್ ಕೆಟ್ಟರಲ್ಲ ಕಣೆಯಮ್ಮಯ್ಯ. ಅವ್ರವ್ರ ಗುರುಗಳಿಗೆ ತಕ್ಕಂಗೆ, ಸ್ವಭಾವಕ್ಕೆ ತಕ್ಕಂಗೆ ಅವ್ರನ್ನ ಅಳಿತಾರ ನೋಡು, ಅದಕ್ಕೆ ಎಲ್ಲರಿಗೂ ಕೆಟ್ಟರಾಗಿ ಕಾಣಿಸ್ತಾರೆ. ಕಣಜಿ, ಸತ್ಯವಾದ ಮಾತು ಹೇಳ್ದೆ ನೋಡು. ನೀನ್ ಹೇಳ್ದಂಗೆ ಮತ್ತೆ ನಾವು ಅವ್ರ ಗುಣಗಳು ಮತ್ತೆ ಸ್ವಭಾವಗಳನ್ನೇ ಅಳಿಯೋದು, ಹಂಗಾಗಿ ಮತ್ತೆ ಅವ್ರು ನಮ್ ಕಣ್ಣಿಗೆ ಕೆಟ್ಟರಂಗ್ ಕಾಣೋದು. ಆಟ ಕಣೆಯಮ್ಮಯ್ಯ. ಮತ್ತೆ ಇವಾಗ ನಾನು ಒಳ್ಳೆಳು ಅಂತ ನಿನಗೆ ಅನಿಸ್ತತೆ, ನಿನ್ನೊಬ್ರಿಗೆ ನಾನು ಕೆಟ್ಟಳು ಅಂತ ಅನಿಸ್ತತೆ. ಹಂಗೆ ಅವ್ರವ್ರು ಇದಕ್ಕೆ ತಕ್ಕಂಗೆ ಮನುಷ್ಯರನ್ನ ಆಳಿತಾರೆ, ಹಂಗಾಗಿ ಕೆಟ್ಟರಂತ ಅನಿಸ್ತದೆ ಕಣೆ ಆಟಿಗೆ. ಯಾರೇನು ಕೆಟ್ಟರಲ್ಲ ಪ್ರಪಂಚದಾಗೆ, ಅವ್ರವ್ರ ಪರಿಸ್ಥಿತಿಗೆ ಅನುಗುಣವಾಗಿ ತಪ್ಪುಗಳು ಮಾಡಿರ್ತಾರೆ. ಆಗಿನ ಪರಿಸ್ಥಿತಿ ಏನಿರ್ತತೆ ಹೇಳು, ಆ ಪರಿಸ್ಥಿತಿ ತಕ್ಕಂಗೆ ತಪ್ಪುಗಳು ನಡೆದು ಹೋಗಿರ್ತವೆ. ಹಂಗಾಗಿ ಅಯ್ಯೋ ಇವನ್ ಕೆಟ್ಟನು ಇವನ್ ಒಳ್ಳೆನು ಅನ್ನೋ ಪರಿಸ್ಥಿತಿ ಉದ್ಭವ ಆಗ್ತದೆ ಆಟೆಯ. ಹಂಗಂತ ಹೇಳ್ಬಿಟ್ಟು ಯಾರೇನ್ ಪ್ರಪಂಚದಾಗೆ ಒಳ್ಳೆರು ಕೆಟ್ಟರು ಅನ್ನೋದು ಏನಿಲ್ಲ, ಎಲ್ಲ ಮನುಷ್ಯ ಜಾತಿ ಒಂದೇ. ಸಂದರ್ಭಕ್ಕನುಸಾರವಾಗಿ ಮನುಷ್ಯ ಒಳ್ಳೆನು ಕೆಟ್ಟನು ಆಗಿರ್ತಾನೆ ಆಟೆ. ಆಕೆ ಕೊಣಜಿ, ನೀನ್ ಎಲ್ರಿಗೂ ಇಷ್ಟ ಆಗೋದು, ನಿನ್ ಮಾತ್ನಾಗೆ ಒಂದ್ ರೀತಿ ಅರ್ಥ ಇರ್ತತಿ. ನೀನು ಎಲ್ರಿಗೂ ಬುದ್ಧಿವಾದ ಹೇಳೋದ್ರ ಜೊತೆಗೆ ಅರ್ಥ ಗರ್ಭಿತವಾದ ಮಾತುಗಳು ಹೇಳ್ತಿ ನೋಡು, ಅದೇ ಎಲ್ರಿಗೂ ಖುಷಿ ಕೊಡೋದು. ಇವರ ಕಡೆ ಅಮ್ಮಯ್ಯ, ನಾನೇನು ಆಟ ತಿಳ್ಕೊಂಡಿರಲ್ಲ ಅಲ್ಲ, ನನ್ನ ಅನುಭವಕ್ಕೆ ತಕ್ಕಂಗೆ ಬಂದ್ ಮಾತುಗಳನ್ನ ಇವಾಗ ನಾಟೆ. ಗುಂಡು ಈ ತರ ಎಲ್ಲ ನೇಚರ್ನ ನಾನು ಬೆಂಗಳೂರಿಗೆ ಹೋದ್ಮೇಲೆ ತುಂಬಾ ಮಿಸ್ ಮಾಡ್ಕೊಂತೀನಿ ಗೊತ್ತೇನಿ ಅಮ್ಮ.
ಈ ತರ ನಿಮ್ಮೆಲ್ಲ ಜೊತೆ ಕುತ್ಕೊಂಡು ಈ ತರ ಹಿಂಗೆ ಹೊಲದಲ್ಲಿ ಊಟ ಮಾಡ್ತಾ ಇರೋದು, ತಣ್ಣ ಗಾಳಿ ಬೀಸ್ತಾ ಇರೋದು, ವಾವ್, ಈ ಜನ್ಮಕ್ಕೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಈ ತರ ಎಲ್ಲ ತುಂಬಾ ಮಜವಾಗಿರುತ್ತೆ. ಇದು ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾಳೆ. ಹಂಗೆ ನನಗೆ ಪುಣ್ಯ ಇದು ಸಿಕ್ಕಿರೋದು. ಈ ತರ ಹೊಲದಲ್ಲಿ ನಿಮ್ಮೆಲ್ಲ ಜೊತೆ ಕುತ್ಕೊಂಡು ಊಟ ಮಾಡೋದೇ ನನ್ನೊಂದು ಪುಣ್ಯ. ಕಣೆ ರಂಗು, ಈ ಪ್ರಕೃತಿ ಮಡಿಲಲ್ಲಿ ನಾವು ಜೀವಿಸ್ತಿದೀವಿ ಅಂದ್ರೆ ನಾವೇ ಪುಣ್ಯವಂತರು. ಅಂತಂದ್ರೆ ಇವು ಗಿಡ ಮರ ಹೂಗಳ ಮಧ್ಯೆ ನಾವು ಬದುಕ್ತಿದೀವಿ ಅಂದ್ರೆ ನಮ್ಮ ಜೀವನ ಪುಣ್ಯದ ಜೀವನನೇ. ಹೌದು ಗುಂಡು, ನಿಜವಾಗ್ಲೂ ನೀವೆಲ್ಲ ಪುಣ್ಯವಂತರು. ಎಲ್ಲ ಹಳ್ಳಿಯಲ್ಲಿರೋ ರೈತನು ನಿಜವಾಗ್ಲೂ ಪುಣ್ಯ ಮಾಡಿದಾನೆ. ರೈತನ ಜೀವನನೇ ಹಂಗೆ ಕಣೆ, ಭೂಮಿಗೋಸ್ಕರ ತನ್ನ ಜೀವನೇ ತೆಯ್ತಾನೆ, ಅದ್ರ ಜೊತೆ ಬಾಳ್ತಾನೆ, ಬದುಕ್ತಾನೆ. ಅದೇ ಅವನ ಪ್ರಪಂಚ ಆಗಿರುತ್ತೆ. ಹೌದು ಗುಂಡು, ನಿಜ. ರೈತಳು ತುಂಬಾ ಕಷ್ಟ ಪಡ್ತಾಳೆ, ಮತ್ತೆ ಅಷ್ಟೇ ಈ ಪ್ರಕೃತಿ ಮಧ್ಯೆ ಅವಳು ತುಂಬಾ ಸುಖವಾಗಿರ್ತಾಳೆ, ಆರೋಗ್ಯವಾಗಿರ್ತಾಳೆ. ಕಣೆ ರಂಗು, ನಮ್ ರೈತರು ಯಾವ್ದಕ್ಕೂ ಕಮ್ಮಿ ಇಲ್ಲ. ಎಲ್ಲ ಕೆಲ್ಸಕ್ಕೂ ಮುಂದಿರ್ತಾರೆ. ಅವರು ಹೊಲ ಉಳ್ವೆ ಮಾಡಕ್ಕೂ ಸಹಿ ಇರ್ತಾರೆ, ಸಿಟಿಲ್ ಹೋಗಿ ದುಡಿಯಕ್ಕೂ ಸಹಿ ಇರ್ತಾರೆ. ಹಂಗೆ ನಮ್ ರೈತರು ಎಲ್ಲದಕ್ಕೂ ಸಿದ್ಧವಾಗಿರ್ತಾರೆ. ಗುಂಡು, ಅದಕ್ಕೆ ನನ್ನ ಕಡೆಯಿಂದ ಎಲ್ಲಾ ರೈತರಿಗೂ ಧನ್ಯವಾದಗಳು. ಮತ್ತಿನ್ಯಾಕ್ತಡತೆ, ರೈತರಿಗೊಂದು ಜೈ ಹಾಕು. ರೈತರಿಗೆ ಜೈ ಜೈ. ನೋಡಿದ್ರಲ್ಲ ಗೆಳೆಯರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ದೀರಾ ಹೇಗೆ ಕಷ್ಟಪಡ್ತಾರೆ ರೈತರು, ಹೊಲದಲ್ಲಿ ದುಡಿಮೆನೂ ಮಾಡ್ತಾರೆ, ಬೆಳೆ ಬೆಳೆದು ಬಿತ್ತನೆ ಮಾಡಿ ಬೆಳೆ ಬೆಳೆದು ಅದನ್ನೆಲ್ಲ ಫಸಲು ತೆಗೆಯೋಷ್ಟರಲ್ಲಿ ಅದರಲ್ಲಿ ಕಷ್ಟ ಸುಖಗಳ ಜೊತೆ ತಮಾಷೆಗಳು ಇರ್ತದೆ. ಎಲ್ಲದನ್ನು ಕೂಡಿಸ್ಕೊಂಡು ಅವರು ಈ ಪ್ರಕೃತಿ ಮಧ್ಯೆ ಆನಂದವಾಗಿ ಬದುಕ್ತಾ ಇರ್ತಾರೆ. ಆಮೇಲೆ ಅಷ್ಟೇ ಕಷ್ಟಪಡ್ತಾರೆ, ಎಂಥ ಕೆಲಸಕ್ಕೂ ಸಿದ್ಧವಾಗಿರ್ತಾರೆ ನಮ್ಮ ರೈತರುಗಳು. ಹಾಗಾಗಿ ಈ ವಿಡಿಯೋನ ನಮ್ಮ ರೈತರಿಗೆ ಅರ್ಪಿಸ್ತೀನಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.